ರಾಜಕೀಯ ಚದುರಂಗದಲ್ಲಿ ರಾಜಕಾರಣಿಗಳು ಬರೀ ಕಾಯಿಗಳು. ಇಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ. ಕೋಮುವಾದದ ವಿರುದ್ಧ ದಳಪತಿಗಳು ಕಿಚ್ಚು ಹೊತ್ತಿಸಿದ್ದು ಚರಿತ್ರೆ. ದಳ ಕಮಲ ನಾಯಕರು ಒಟ್ಟಾಗಿ ಲೋಕ ಜಾತ್ರೆಗೆ ಹೊರಟಿರೋದು ವರ್ತಮಾನ. ತೆನೆ ಕೇಸರಿ ಪಡೆ ಒಂದೇ ತಾಯ ಮಕ್ಕಳಂತಾಗಿದ್ದಾರೆ. ಸಮನ್ವಯತೆಯ ಸಂದೇಶವನ್ನ ಸಾರ್ತಾ ಇದ್ದಾರೆ. ಶತ್ರುವಿನ ಶತ್ರು ಮಿತ್ರ, ಅಸ್ತಿತ್ವ ಉಳಿಸಿಕೊಳ್ಳುವ ಹಠ, ಹಳೆ ದೋಸ್ತಿ ಜೊತೆ ಮತ್ತೊಮ್ಮೆ ಲೋಕ ಮೈತ್ರಿ. ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ, ಇದು ತೆನೆ ಪಕ್ಷದ ಜಾತಕ. ರಾಜಕೀಯ ಕಾಲಚಕ್ರ ಉರುಳಿದ್ದೇ ತಡ ದೋಸ್ತಿಗೆ ಅಂಕಿತ. ಹಸಿರು ಕೇಸರಿ ಶಾಲು ಅದಲು ಬದಲು, ಸಮನ್ವಯ ಇದೇ ರಾಜಕೀಯ. ಲೋಕ ಕಣದಲ್ಲಿ ಕಮಲ ದಳ ಸಮನ್ವಯ ಸಮ್ಮಿಲನ. ಗೆಲುವಿನ ಮಂತ್ರ, ತೆನೆ ಕೇಸರಿ ಸೇನೆ ಒಗ್ಗಟ್ಟು ಪ್ರದರ್ಶನ. ರಾಜ್ಯದಲ್ಲಿ ಲೋಕಸಭೆ ರಣರಂಗ ಬಿರು ಬಿಸಿಲಿಗಿಂತಲೂ ಕಾವೇರ್ತಾ ಇದೆ. ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲುವ ಸಂಕಲ್ಪದೊಂದಿಗೆ ಇಂದು ಬಿಜೆಪಿ ಜೆಡಿಎಸ್ ನಾಯಕರು ಮಹತ್ವದ ಸಮನ್ವಯ ಸಭೆ ನಡೆಸಿದ್ದಾರೆ. ಎರಡು ಪಕ್ಷಗಳ ರಾಜ್ಯ ಮಟ್ಟದ ಪ್ರಮುಖರನ್ನ ಒಗ್ಗೂಡಿಸಿಕೊಂಡು ಹೋಗಬೇಕು. ಚುನಾವಣೆಯ ನೇತೃತ್ವ ಹಾಗೂ ಕಾರ್ಯತಂತ್ರಗಳು ಹೇಗಿರಬೇಕು ಎಂಬುದನ್ನು ಚರ್ಚಿಸಲು ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಮನ್ವಯ ಸಮಿತಿ ಸಭೆ ನಡೆಸಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು, ಕುಮಾರಸ್ವಾಮಿ, ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್, ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ ಸೇರಿ ಅಸಮಾಧಾನ ಒಳಬೇಗುದಿಗೆ ಮದ್ದು ಹಾರಿದ್ರು. ಇಷ್ಟೇ ಅಲ್ಲದೆ ಸಭೆಯಲ್ಲಿ ಎರಡು ಪಕ್ಷಗಳ ನಾಯಕರು ಒಗ್ಗಟ್ಟಿನಿಂದ ಮೈತ್ರಿ ಮಂತ್ರ ಪಠಿಸಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು ಇದೇ ಮೊದಲ ಬಾರಿಗೆ ಬಿಜೆಪಿ ಶಾಲು ಧರಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಬಿಜೆಪಿ ಜೆಡಿಎಸ್ ನಾಯಕರು ಎರಡು ಪಕ್ಷಗಳ ಶಾಲು ಧರಿಸಿದ್ದು ವಿಶೇಷವಾಗಿತ್ತು. ವಿಜಯೇಂದ್ರ, ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ನಿಖಿಲ್ ಕುಮಾರಸ್ವಾಮಿ ಎರಡು ಪಕ್ಷಗಳ ಶಾಲುಗಳನ್ನ ಧರಿಸಿ ಒಟ್ಟಿಗೆ ನಿಂತು ಕ್ಯಾಮೆರಾಗೆ ಪೋಸ್ ಕೊಟ್ರು. ಒಗ್ಗಟ್ಟಾಗಿ ಕೆಲಸ ಮಾಡುವಂತೆ ಬಿವೈ ವಿಜಯೇಂದ್ರ ಕರೆ. ಬಳಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ದೇವೇಗೌಡರು ಕುಮಾರಸ್ವಾಮಿಯನ್ನ ಹಾಡಿ ಹೊಗಳಿದ್ರು. ಲೋಕಸಭಾ ಚುನಾವಣೆಗೆ ಗೆಲ್ಲಲು ಎರಡು ಪಕ್ಷಗಳ ನಾಯಕರು ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡುವಂತೆ ಕರೆ ಕೊಟ್ರು. ಒಬ್ಬ ಮುತ್ಸದಿ ರಾಜಕಾರಣಿಗಳಾಗಿರ್ತಕ್ಕಂಥ ಮಾನ್ಯ ದೇವೇಗೌಡಜಿ ಅವರು ಭಾರತ ದೇಶದ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ, ಈ ದೇಶದ ಒಂದು ಭದ್ರತೆಯ ದೃಷ್ಟಿಯಿಂದ ಕೇಂದ್ರದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಸಂಕಲ್ಪವನ್ನು ತೊಟ್ಟು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡಜಿಯವರು ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಒಂದು ಆನೆ ಬಲ ಬಂದಂತಾಗಿದೆ. 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮುಖೇನ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮೆಲ್ಲರ ಸಂಕಲ್ಪ ರಾಜ್ಯದ ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನೋದು. ಹಾಗಾಗಿ ಈ ದೃಷ್ಟಿಯಿಂದ ನೀವೆಲ್ಲರೂ ಸೇರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆ ಮತದಾನ ಮುಗಿದಾಗ ಸಂಜೆ 6 ಗಂಟೆವರೆಗೂ ಸಹ ನಮ್ಮ ಜವಾಬ್ದಾರಿಯಿಂದ ನಾವು ನುಣುಚ್ಕೊಳ್ತಕ್ಕಂಥ ಪ್ರಧಾನಿ ಮೋದಿ ಕೈಗೆ ಶಕ್ತಿ ತುಂಬುವಂತೆ ಎಚ್ಡಿಕೆ ಮನವಿ. ಬಿಜೆಪಿ ಜೆಡಿಎಸ್ 2018ರಲ್ಲಿ ಮೈತ್ರಿ ಆಗಬೇಕಿತ್ತು. ಇವತ್ತು ನಮ್ಮದೇ ಸರ್ಕಾರ ಇರ್ತಾ ಇತ್ತು. ವಿಧಿಯಾಟ ಬೇರಿತ್ತು. ಏನೇ ಭಿನ್ನಾಭಿಪ್ರಾಯ ಇದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪ್ರಧಾನಿ ಮೋದಿ ಕೈಗೆ ಶಕ್ತಿ ತುಂಬಿ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಮನವಿ ಮಾಡಿದ್ರು. ಮುಖಂಡರುಗಳಲ್ಲಿ ನಾನು ಮನವಿ ಮಾಡ್ತೇನೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ ಪರಸ್ಪರ ಒಂದು ಸಹೋದರ ಮನೋಭಾವದಲ್ಲಿ ಯಾವುದೇ ರೀತಿಯ ಸಂಶಯಕ್ಕೆ ಒಳಗಾಗದೆ ಇವತ್ತು ಈ ಮೈತ್ರಿ ಹೊಂದಾಣಿಕೆ ಏನಿದೆ ಇದು ಭದ್ರವಾಗಿ ಇವತ್ತು ಈ ಚುನಾವಣೆಯಲ್ಲಿ ಒಂದು ಬುನಾದಿಯನ್ನು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣವಾಗಿ
ರಾಜ್ಯದಿಂದ ಮರೆಯಾಗತಕ್ಕಂಥ ದಿನ ದೂರ ಇಲ್ಲ. ಎಲ್ಲ ರೀತಿಯಲ್ಲಿ ಒಂದು ಸಂಘಟನೆಯಲ್ಲಿ ಮಾಡೋಣ. ನಮ್ಮ ಪ್ರತಿಯೊಬ್ಬ ಮುಖಂಡರುಗಳಿಗೆ ಹೇಳ್ತೇನೆ, ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ತಕ್ಷಣ ಉಸ್ತುವಾರಿ ಇರ್ತಕ್ಕಂಥವ್ರಿಗೆ ಗಮನಕ್ಕೆ ತನ್ನಿ, ಇಲ್ಲ ನಮ್ಮಗಳ ಗಮನಕ್ಕೆ ತನ್ನಿ. ನಾವು ಒಂದಾಗಿದ್ದೇವೆ, ನಮ್ಮ ಮನಸ್ಸು ಶುದ್ಧವಾಗಿದೆ. ಇವತ್ತು ಯಾವುದೇ ರೀತಿ ತಾತ್ಕಾಲಿಕವಾದಂಥ ಒಂದು ಮೈತ್ರಿ ಅಲ್ಲ ಇದು ಮುಂದೆ ಮುಂದುವರಿಬೇಕು ಅಂತಕ್ಕಂಥದ್ದು ನಾವೇನು ಆಸೆ ಇಟ್ಕೊಂಡಿದ್ದೇವೆ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂದ ಯಡಿಯೂರಪ್ಪ. ಬಿಜೆಪಿ ಜೆಡಿಎಸ್ ಬೇರೆಯಲ್ಲ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಎರಡು ಪಕ್ಷದ ನಾಯಕರಿಗೆ ಕರೆ ನೀಡಿದ್ರು. ಕಾಯ ವಾಚ ಮನಸ ಯಾರೇ ಅಭ್ಯರ್ಥಿಯಾದ್ರೂ ನೀವು ಕೆಲಸ ಮಾಡಿದ್ರೆ ನಮ್ಮ 28 ಅಭ್ಯರ್ಥಿಗಳು ಗೆಲ್ಲುವುದನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಅಂತ ಹುರಿದುಂಬಿಸಿದ್ರು. ಬಿಜೆಪಿ ಜೆಡಿಎಸ್ ಬೇರೆ ಅಲ್ಲ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಯಾರೇ ಇರಲಿ, ಅವ್ರನ್ನ ಗೆಲ್ಲಿಸುವಂತ ಪಣವನ್ನು ತೊಟ್ರೆ ಅದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಒಟ್ಟಾರೆ ಲೋಕಸಭೆ ಚುನಾವಣೆ ಗೆಲ್ಲಲು ದಳ ಕಮಲ ಪತಿಗಳು ಸಮನ್ವಯತೆಯ ಸಂದೇಶ ನೀಡಿದ್ದಾರೆ. ಎರಡು ಪಕ್ಷಗಳ ನಾಯಕರು ಒಂದೆಡೆ ಸೇರಿ ಏಕತೆಯ ಮಂತ್ರ ಜಪಿಸಿದ್ದಾರೆ. ಗಣಪತಿ ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.